5 seconds. Start. ಈ ಕರ್ನಾಟಕದ ರಾಜ್ಯದ ಮಹಾಜನರು ನಮ್ಮನ್ನು ಬಹುಮತದಿಂದ ಚುನಾಯಿಸಿದ್ದಾರೆ. ನಮ್ಮ ಪಕ್ಷದ ಧ್ಯೇಯ ಧೋರಣೆಯ ಪ್ರಣಾಳಿಕೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೇ ಮಹಾಜನರು ನಮ್ಮ ಪಕ್ಷಕ್ಕೆ ಮತ ನೀಡಿದ್ದಾರೆ ಎಂದು ನಾನು ಭಾವಿಸಿದ್ದೇನೆ. ಜನತೆಯ ಆಸೆ ಆಕಾಂಕ್ಷೆಗಳ ಗಣಿಯಾಗಿದೆ ನಮ್ಮ ಪಕ್ಷದ ಚುನಾವಣಾ ಪ್ರಣಾಳಿಕೆ. ನಮ್ಮ ಆಡಳಿತದ ಅವಧಿಯಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಮೂದಿಸಿದ ಎಲ್ಲ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಲು ಕಾಯ ವಾಚ ಮನಸ ಶ್ರಮಿಸುತ್ತೇವೆ. ಕರ್ನಾಟಕ ರಾಜ್ಯದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಬೃಹತ್ ಮಹತ್ವಗಳೆರಡನ್ನೂ ಸಾಧಿಸಲು ನಾವು ಕಂಕಣಬದ್ಧರಾಗಿದ್ದೇವೆ. ಈ ತನಕ ನಾವು ಸಾಧಿಸಿರುವ ಹಾಗೂ ಇನ್ನು ಮುಂದೆ ಸಾಧಿಸಲಿರುವ ಪ್ರಗತಿಯ ಪಕ್ಷಿನೋಟವನ್ನು ನಾನು ಕರ್ನಾಟಕ ಮಹಾಜನತೆಯ ಅವಗಾಹನೆಗೆ ತಮ್ಮ ಮೂಲಕ ತರಬಯಸುತ್ತೇನೆ. ಪ್ರಪ್ರಥಮವಾಗಿ ಜೀವಿಸುವುದಕ್ಕೆ ಗಾಳಿಯಷ್ಟೇ ಪ್ರಾಮುಖ್ಯವಾದುದು ನೀರು. ನಮ್ಮ ರಾಜ್ಯದ ಗ್ರಾಮಾಂತರ ಪ್ರದೇಶಗಳಲ್ಲಿರುವ ನೀರಿನ ಬವಣೆ ಬಲು ಘೋರವಾದುದು. ಅನೇಕ ಕಡೆ ಶಾಸಕರು ಹಾಗೂ ಗ್ರಾಮೀಣರು ಅದರ ಬಗ್ಗೆ ಸರ್ಕಾರದ ಗಮನವನ್ನು ಆಗಾಗ್ಗೆ ಸೆಳೆಯುತ್ತಿದ್ದಾರೆ. ಸರ್ಕಾರವು ಕೂಡ ಗ್ರಾಮಾಂತರ ಜನತೆಯ ನೀರಿನ ಬವಣೆಯ ವಾಸ್ತವಾಂಶವನ್ನು ತಿಳಿದಿದೆ. ನಮ್ಮ ರಾಜ್ಯದ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಈಗಲೂ ಇಲ್ಲ. ಇದನ್ನರಿತು ಜನರನ್ನು ನೀರಿನ ಬವಣೆಯಿಂದ ಪಾರು ಮಾಡಲು ಮುಂದಿನ ಪಂಚವಾರ್ಷಿಕ ಯೋಜನೆಯ ಅಂತ್ಯದೊಳಗಾಗಿ ಈ ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವ ಕಾರ್ಯಕ್ರಮವನ್ನಿಟ್ಟುಕೊಳ್ಳಲಾಗಿದೆ. ಕನ್ನಡವನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡುವುದು ನಮ್ಮ ಮತ್ತೊಂದು ಮುಖ್ಯ ಉದ್ದೇಶ. ಈ ದಿಶೆಯಲ್ಲಿ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದು, ಜಿಲ್ಲಾ ಮಟ್ಟದವರೆಗೆ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಘೋಷಿಸಿರುವುದಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕನ್ನಡದಲ್ಲೇ ಪತ್ರ ವ್ಯವಹಾರ ಮಾಡಲು ತಿಳಿಸಲಾಗಿದೆ.